ನನಗೆ ನಿಜಕ್ಕೂ ಆಶ್ಚರ್ಯ ಆಗ್ತಾಯಿದೆ. ಬಹುತೇಕ ವಿಶ್ವಾಸ ಕಳ್ಕೊಂಡಾರೋ ಏನೋ, ಮತ್ತು ಮೇಲಿಂದ ಒತ್ತಡ ಭಾಳ ಅದರೇನೋ ನನಗೆ ಗೊತ್ತಿಲ್ಲ. ಒಂದು ಮಾಡಿದ ಕೆಲಸ ಜನರು ಬಂದು ಹೇಳೋದು ಬೇಡ, ಹೋಗಲಿ. ಇವರು ಭಾಗ್ಯಗಳು ಅಂತ ಹೇಳ್ತಾರಲ್ಲ, ಫ್ರೀ ಭಾಗ್ಯಗಳು, ಅವನ್ಯಾಕೆ ಪ್ರಚಾರ ಮಾಡ್ತಾರಂತ ಎಲ್ಲರಿಗೂ ಮುಟ್ಟಿಬಿಟ್ಟೈತೆ ಅಂತ ಅವರೇ ಹೇಳ್ಕೊತಾರಲ್ಲ. ಅವ್ರು ಹೇಳ್ತಾರಲ್ಲ ಎಲ್ಲರಿಗೂ ಮುಟ್ಟೈತಿ, ಭಾಗ್ಯಗಳು ಇಷ್ಟು ಜನಕ್ಕೆ ಮುಟ್ಟ್ಯಾವ, ಅನ್ನ ಭಾಗ್ಯ ಇಷ್ಟು ಜನಕ್ಕೆ ಮುಟ್ಟೈತಿ, ಕೊಡಲಾರದ ಅನ್ನ ಭಾಗ್ಯ ಬಗ್ಗೆ ಹೇಳ್ತಾರೆ ಅವರು. ಒಂದು ಕಾಳು ಅಕ್ಕಿ ಕೊಟ್ಟಿಲ್ಲ ಇನ್ನೂ ತನಕ, ಆ ಅಕ್ಕಿ ಬಗ್ಗೆ ನಾವು ಕೊಟ್ಟಿವಿ ಅಂತ ಹೇಳ್ತಾರೆ. ಆವಂತರ ಮುದ್ರಾಂಕ ಶುಲ್ಕದಿಂದ ಹಿಡ್ಕೊಂಡು ವೆಹಿಕಲ್ ಟ್ಯಾಕ್ಸ್ವರೆಗೆಲ್ಲ ಜಾಸ್ತಿ ಮಾಡಿ ಜನರಿಗೆ ಕಷ್ಟ ಕೊಟ್ಟು ನಾವು ಫ್ರೀ ಎಲೆಕ್ಟ್ರಿಸಿಟಿ ಕೊಟ್ಟಿವಿ ಅಂತ ಹೇಳಿ, ಫ್ರೀ ಎಲೆಕ್ಟ್ರಿಸಿಟಿ 200 ಯೂನಿಟ್ ಒಬ್ಬರಿಗೆ ಸಿಕ್ಕಿದ್ದು ಉದಾಹರಣೆ ತೋರಿಸ್ ಅಂತ ಹೇಳ್ರಿ. ರೈತರು ಹಾಕ್ತಾರಂತ ಟ್ರಾನ್ಸ್ಫಾರ್ಮರ್ಗೆ ಎಲ್ಲ ಮಾಡಿದ್ದಾರೆ, ಓಕೆ. ಆದರೂ ನಾವೆಲ್ಲ ಭಾಗ್ಯ ಕೊಟ್ಟಿವಿ, ಜನ ಭಾಳ ಇದ್ದಿದ್ದಾರೆ, ಗ್ಯಾರಂಟಿ. ಮತ್ತು ಗ್ಯಾರಂಟಿ ಕೊಟ್ಟ ನಂತರ ಪ್ರಚಾರ ಯಾಕೆ ಮಾಡ್ತಿರಲ್ಲ ಆಡವ್ರೆ? ಪ್ರಚಾರ ಮಾಡೋದು, ಜನರಿಗೆ ನಾವೇನು ಕೆಲಸ ಮಾಡೀವಿ ಅಂತ ಹೇಳೋದು, ಇದೊಂದು ಸಹಜಿಕ ಪ್ರಕ್ರಿಯೆ. ಅವ್ರು ಯಾಕೆ ಹಿಂಗೆ ಆಡ್ತಾ ಇದ್ದಾರೆ ಅಂತ ಅನ್ನೋದು ನನ್ನ ನಿಜಕ್ಕೂ ಆಶ್ಚರ್ಯ ತಂದಿದೆ. ನಾವು ಏನು ಕೆಲಸ ಮಾಡ್ತೀವಿ, ಈಗ ನೀವೇನು ಮಾಡ್ತಾಯಿದ್ದೀರಿ? ನಾವು ಕೊಟ್ಟ ಅಕ್ಕಿ ನಿಮ್ಮದು ಒಂದು ಪ್ರಚಾರ ಮಾಡ್ತಾಯಿದ್ದೀರಿಲ್ಲ. ನಾವು ಕೊಟ್ಟಿದ್ದು ಹೇಳ್ತಾ ಇದ್ದೀವಿ, ನೀವು ಕೊಡಲಾರ್ದು ಹೇಳ್ತಾ ಇದ್ದೀರಿ. ಇದು ನಮಗೆ ಕಾಂಗ್ರೆಸ್ಸಿಗರು ಡಿಫರೆನ್ಸ್. ಸರ್, ಈಗ 4 ಲಕ್ಷ ಕೋಟಿ ಮನೆಗಳನ್ನು ಕಟ್ಟಿದ್ದಾರೆ ಅಂತ ಒಂದಾದರೂ ಮನೆ ತೋರಿಸಿದಾರ ಇವರು ಅಂತ ಹೇಳ್ತಾರೆ. ಪ್ರಧಾನಮಂತ್ರಿ ಆವಾಸ ಯೋಜನೆ ಒಳಗೆ ಹೋಗಿ ಅಡ್ಡಾಡಿ ನೋಡ್ಕೊಂಬ ಅಂತ ಹೇಳ್ರಿ. ಅವ್ರು ಹಳ್ಳಿಗೆ ಹೋಗೋದಿಲ್ಲ, ಹೆಂಗೆ ಗೊತ್ತಾಗಲ್ಲ ಅವ್ರು. ಸರ್, ಈಗ SR ಶ್ರೀನಿವಾಸ್ ಅವರು ನಿನ್ನೆ ಪ್ರಚಾರ ಸಭೆಯಲ್ಲಿ ಒಂದು ಮಾತನ್ನು ಹೇಳಿದರು. ಪ್ರಧಾನಿ ಮೋದಿಯವರ ಮುಂದೆ 25 ಸಂಸದರು ನಿಲ್ಲುವಂಥ ಗಂಡಸರು ಯಾರೂ ಇಲ್ಲ. ಒಳ್ಳೆ ಆಮೇಲೆ GS ಬಸವರಾಜ್ ನಪುಸಂಕ ಅಂತೇಳಿ ಪದಗಳನ್ನು ಬಳಕೆ ಮಾಡಿದ್ದಾರೆ. ನೋಡ್ರಿ, ಈ ರೀತಿ ಅಸಭ್ಯ ಲ್ಯಾಂಗ್ವೇಜು ಮಾತನಾಡೋದು ನಾನಂತೂ ಮಾಡಲ್ಲ. ಆದರೆ ನಾನು ಹೇಳೋದು, ಏನೇ ಸಿದ್ದರಾಮಯ್ಯನವರು ಈ ಮಾತು ಹೇಳಿದ್ದಾರೆ. ನಾನು ಸಿದ್ದರಾಮಯ್ಯನವ್ರಿಗೆ ಕೇಳೋದು, ನೀವು ಏನು ಮಾಡ್ತಾಯಿದ್ದೀರಿ? ಹಿಂದೆ JDS ತೊಳಗಿದ್ದಾಗ ನೀವೇನು ಮಾತಾಡ್ತಾಯಿದ್ರಿ? ಸೋನಿಯಾ ಗಾಂಧಿಯವ್ರ ಬಗ್ಗೆ ಏನು ಮಾತಾಡಿದ್ರಿ? ನಾವು ಕಾಯಮ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಕಾಂಗ್ರೆಸ್ಸಿನ ವಿರೋಧದೊಳಗೆ ಇದ್ದೀವಿ. ನಾವೆಂದೂ ಅಂಥ ಭಾಷೆ ಬಳಸಿಲ್ಲ. ನೀವಂಥ ಕೆಟ್ಟ ಭಾಷೆ ಬಳಸಿ ಇವತ್ತು ಹೋಗಿ ಸನ್ಮಾನ್ಯ ಖರ್ಗೆ ಅವರು ಪ್ರಧಾನಮಂತ್ರಿ ಆಗ್ಬೇಕಂತ ತಿಳ್ಕೊಂಡು ಯಾರೋ ತಥಾಕಥಿತ ಇಂಡಿ ಘಟಕದವರು ಹೇಳಿದರು. ಅದಕ್ಕೆ ವಿರೋಧ ಮಾಡಿದವರು ಯಾರು? ರಾಹುಲ್ ಗಾಂಧಿಯವ್ರನ್ನ ಓಲೈಸಲಿಕ್ಕೆ, ಇವರು ಅವ್ರ ಮುಂದೆ ಟೊಂಕ ಬಗ್ಗಿಸ್ಕೊಂಡು ನಿಲ್ಲಿಸಲಿಕ್ಕೆ, ಸೊಂಟ ಬಗ್ಗಿಸ್ಕೊಂಡು ನಿಲ್ಲಿಸಲಿಕ್ಕೆ ಇವರೇ ವಿರೋಧ ಮಾಡಿದ್ರಲ್ಲ. ನಿಮ್ಮ ಒಂದು ಅವರಿಗೆ, ರಾಹುಲ್ ಗಾಂಧಿಯವರಿಗೆ ನಿಮ್ಮ ರಾಜಕೀಯ ಅನುಭವದಷ್ಟು ವಯಸ್ಸಾಗಿದೆ. ಈಗ ವಯಸ್ಸಾಗಿದೆ ಅವ್ರಿಗೆ, 50, 55, 52 ವಯಸ್ಸಾಗಿದೆ. 60 ಆಗಿರ್ಬೇಕು. ತೋ ನಿಮ್ಗೆ, ನೀವು ರಾಜಕಾರಣ ಮಾಡಲಿಕ್ಕೆ ಶುರು ಮಾಡಿ 50 ವರ್ಷ ಆಯ್ತು. ಅವ್ರ ಮುಂದೆ ಯಾಕೆ ಟೊಂಕ ಬಗ್ಗಿಸಿ ನಿಲ್ಲಿಸ್ತೀರಿ ನೀವು? ನೀವೇನು ಮಾಡ್ತೀರಿ? ನಮ್ಮ ಕ್ಯಾಬಿನೆಟ್ನಿಂದ ಹಿಡ್ಕೊಂಡು ನಮ್ಮ ಪ್ರತಿಯೊಂದು ಹಂತದಲ್ಲಿ ನಮ್ಮ ಪಕ್ಷದಲ್ಲಿ ಚರ್ಚೆ ಆಗ್ತದೆ. ನಮ್ಮಲ್ಲೇ ಆರಿಸಿ ಬರುವಂಥವ್ರು, ಅಂದರೆ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆರಿಸಿ ಬರುವಂಥವರು ಅಥವಾ ಇನ್ಯಾವುದೇ ಪದಾಧಿಕಾರಿಗವರು, ಅವ್ರು ಕೇವಲ ಆ ಫ್ಯಾಮಿಲಿ ಅನ್ನೋ ಕಾರಣದಿಂದ ಆಗೋದೇ ಇಲ್ಲ. ಈ ಹಿಂದೆ ಈಗ ನಡ್ಡಾ ಅವರಿದ್ದಾರೆ, ಈ ಹಿಂದೆ ಅಮಿತ್ ಶಾ ಅವರಿದ್ದರು, ಅದಕ್ಕಿಂತ ಮೊದಲು ರಾಜನಾಥ್ ಸಿಂಗ್ ಇದ್ದರು, ಗಡ್ಕರಿ ಇದ್ದರು, ಮುಂದೆ ಯಾರು ಆಗ್ತಾರೆ ಗೊತ್ತಿಲ್ಲ. ಅವ್ರ ಪಾರ್ಟಿ ಒಳಗೆ ಫಿಕ್ಸ್. ಇದೇ ಸರ್ತೆ ನಾಮಕೆ ವಾಸ್ತೆ ಪಾಪ ಅವ್ರನ್ನ ಖರ್ಗೆ ಅವ್ರನ್ನ ಇಟ್ಟಾರ, ಅವ್ರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿ ಮಾಡಂದ್ರೆ ಇಲ್ಲ ಅಂದಾರೆ. ಇವ್ರದ್ದು ಪ್ರೀತಿ ಇದೆ, ದಲಿತರ ಬಗ್ಗೆ ಇರುವಂಥ ಪ್ರೀತಿ ಇದೆ. ನೀವು ಧೈರ್ಯದಿಂದ ಹೇಳಬೇಕಾಗಿತ್ತಿಲ್ಲ, ಖರ್ಗೆ ಅವರು ದೊಡ್ಡವರಿದ್ದಾರೆ, ಖರ್ಗೆ ಅವ್ರು ಆದರೆ ತಪ್ಪಿಲ್ಲ ಅಂತ. ಯಾಕೆ? ರಾಹುಲ್ ಗಾಂಧಿ ಓಲೈಸಲಿಕ್ಕೆ, ರಾಹುಲ್ ಗಾಂಧಿ ಅನ್ನೋಂಥ ಒಬ್ಬ ಅಪ್ರಬುದ್ಧ ನಾಯಕನ ಓಲೈಸಲಿಕ್ಕೆ ನೀವು ಅವ್ರ ಹೆಸರು ಹೇಳ್ತೀರಿ, ನಮ್ಮ ಬಗ್ಗೆ ಮಾತಾಡ್ತೀರಿ ನೀವು. ನಮ್ಮ ಕ್ಯಾಬಿನೆಟ್ 5-6 ತಾಸು ನಡೀತಾವೆ, ಒಂದೊಂದು ಸಬ್ಜೆಕ್ಟ್ ಬಗ್ಗೆ ಒಂದೊಂದು ತಾಸು ಚರ್ಚೆ ನಡೀತಾವೆ. ನೀವೇನು ಮಾತಾಡ್ತಾರೆ? ಅವರು ರಾಜಕೀಯಕ್ಕಾಗಿ, ರಾಜಕೀಯ ತೆವಲಿಗಾಗಿ ಕೀಳು ಬಟ್ಟದ ಭಾಷೆಯನ್ನು ಬಳಸ್ತಾರೆ. ಈ ಎಲೆಕ್ಷನ್ನ ಕೇವಲ ರಾಮನ ಬಾವುಟ ಮಂದಿರ ಇದೆ, ನೀವು ರಾಮ ಮಂದಿರದಿಂದ ಹೊಟ್ಟೆ ತುಂಬುತ್ತಾ ಅನ್ನೋದು ಒಂದು ಮಾತು. ನಾ ಕೇಳೋದು, ಜೈ ಶ್ರೀರಾಮ, ಶ್ರೀರಾಮಚಂದ್ರಕಿ ಅಂತ ಜೈ ಅಂಥೇಳಿ ಯಾಕೆ ಹೇಳಿದ್ರೆ ಹಂಗಾರೆ ನಿಮ್ಗೆ ರಾಮನದ ಅಷ್ಟ ನಡೆಯೋದಿಲ್ಲ ಅಂದ್ರೆ? ಭಯ ರಾಮನ ಬಗ್ಗೆ ಭಾಳ ಅದ. ನಡು ಹಿಂಗೊಂದು ಬಿಡ್ತಾರೆ. ಮತ್ತು ಹೊಟ್ಟೆ ತುಂಬಲ್ಲ. ಎಲ್ಲರೂ ಒಂದು ಕಾಳು ಅಕ್ಕಿ ಕೊಟ್ಟಿದ್ರೆ ಸರ್ವೆ ಮಾಡ್ಕೊಂಬರ್ರಿ. ಅಕ್ಕಿ ಕೊಟ್ಟಿದ್ದು ಮೋದಿ ಪ್ರಚಾರ ನಾನು ಆರಂಭಕ್ಕಾದ ಹೇಳಿದೆ. ಫೋಟೋ ಅಡ್ವರ್ಟೈಸ್ಮೆಂಟು ಫೋಟೋ ಹಾಕೊಳ್ಳೋದು ಅವರು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.